ಮಗ, ಇವತ್ತು ನಾವು ಸಿಎನ್ಸಿ ಲೇತ್ನಲ್ಲಿ ಲೇತ್ ಡ್ರಿಲ್ ಪ್ಯಾರಾಮೀಟರ್ಸ್ ಅನ್ನು ಸುಲಭವಾಗಿ ನೋಡೋಣ. ತುಂಬಾ ಈಸಿ ಇದೆ, ಟೆನ್ಷನ್ ಬೇಡ. ಹೌದಾ, ನನಗೆ ಸೆಟ್ಟಿಂಗ್ಸ್ ನೋಡಿದ್ರೆ ಫುಲ್ ಕನ್ಫ್ಯೂಷನ್ ಆಗ್ತದೆ. ಮೊದಲು ಟೂಲ್ ನಂಬರ್ ನೋಡೋಣ. ಇದೇನು ಅಂದ್ರೆ ಮಿಷೀನ್ನಲ್ಲಿ ಯಾವ ಟೂಲ್ ಯೂಸ್ ಮಾಡ್ತಿದ್ದೀವಿ ಅಂತ ನಂಬರ್ ಕೊಡೋದು. ಎಕ್ಸಾಂಪಲ್ T111. ಸರಿ, ಹಾಗಿದ್ರೆ ಆಫ್ಸೆಟ್ ನಂಬರ್ ಏನು? ಆಫ್ಸೆಟ್ ಅಂದ್ರೆ ಟೂಲ್ ಕರೆಕ್ಷನ್. ಟೂಲ್ ಲೆಂತ್ ಮತ್ತು ಪೊಸಿಷನ್ ಕರೆಕ್ಟ್ ಮಾಡಕ್ಕೆ ಯೂಸ್ ಆಗ್ತದೆ. ನೆಕ್ಸ್ಟ್, ಫೀಡ್ ರೇಟ್. ಟೂಲ್ ಎಷ್ಟು ವೇಗದಲ್ಲಿ ಒಳಗೆ ಹೋಗ್ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತದೆ. ಪರ್ ರೆವ್ 1 ರೊಟೇಷನ್ಗೆ ಮೂವ್ಮೆಂಟ್. ಪರ್ ಮಿನಿಟ್ 1 ನಿಮಿಷಕ್ಕೆ ಮೂವ್ಮೆಂಟ್. ಅದರಲ್ಲಿ ಯಾವ್ದು ಯೂಸ್ ಮಾಡಬೇಕು? ಲೇತ್ನಲ್ಲಿ ಸಾಮಾನ್ಯವಾಗಿ ಪರ್ ರೆವ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಸ್ಪಿಂಡಲ್ ಸ್ಪೀಡ್. ವರ್ಕ್ ಪೀಸ್ ಎಷ್ಟು ಸ್ಪೀಡ್ನಲ್ಲಿ ತಿರಗಬೇಕು? RPM ಫಿಕ್ಸ್ ಸ್ಪೀಡ್. CSS ಆಟೋ ಅಡ್ಜಸ್ಟ್ ಆಗತ್ತೆ. ಮ್ಯಾಕ್ಸ್ ಸ್ಪಿಂಡಲ್ ಸ್ಪೀಡ್ ಯಾಕೆ? ಸೇಫ್ಟಿ, ಮಿಷೀನ್ ಲಿಮಿಟ್ ಮೀರಿ ಹೋಗ್ಬಾರ್ದು. ಕೂಲೆಂಟ್, ಕಟ್ಟಿಂಗ್ ಸಮಯದಲ್ಲಿ ಹೀಟ್ ಕಡಿಮೆ ಮಾಡ್ತದೆ. ಟೂಲ್ ಲೈಫ್ ಹೆಚ್ಚಿಸುತ್ತದೆ. ಹೋಮ್ ಪೊಸಿಷನ್, ಮಿಷೀನ್ ಸೇಫ್ ಪೊಸಿಷನ್. XZ ವ್ಯಾಲ್ಯೂಸ್ ಡಿಫೈನ್ ಮಾಡಬಹುದು. ಜನರೇಟ್ ಟೂಲ್ ಪಾತ್ ಏನು? ಇದು ತುಂಬಾ ಇಂಪಾರ್ಟೆಂಟ್. ಟೂಲ್ ಹೇಗೆ ಮೂವ್ ಆಗಬೇಕು ಅನ್ನೋದನ್ನು ಜನರೇಟ್ ಮಾಡ್ತದೆ. ಫೈನಲ್ ಸಮರಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಟೂಲ್ ನಂಬರ್, ಯಾವ ಟೂಲ್, ಫೀಡ್, ಕಟ್ಟಿಂಗ್ ಸ್ಪೀಡ್, ಸ್ಪಿಂಡಲ್, ರೊಟೇಷನ್ ಸ್ಪೀಡ್, ಆಫ್ಸೆಟ್, ಅಕ್ಯುರೆಸಿ, ಟೂಲ್ ಪಾತ್, ಮೂವ್ಮೆಂಟ್. ಮಗ, ಈಗ ಫುಲ್ ಕ್ಲಿಯರ್ ಆಯ್ತು.